second semester, paper Social Work Research and Statistics, Unit 1, topic Common Sense. Difference between scientific approach and common sense or native approach. So ನಾವು ಲಾಸ್ಟ್ ಸೆಷನ್ ಅಲ್ಲಿ ವಿಜ್ಞಾನ ಅಂದ್ರೆ ಏನು ಅಂತ ಬೇಸಿಕ್ ಆಗಿ ಅರ್ಥ ಮಾಡ್ಕೊಂಡಿದೀವಿ. ಅದರ ಅರ್ಥ, ಅದರ ಪರಿಚಯ, ಲಕ್ಷಣಗಳು, ಊಹೆಗಳು, ಇವುಗಳ ಬಗ್ಗೆ. ಈಗ ಅದೇ ರೀತಿ ಕೆಲವೊಮ್ಮೆ ನಾವು ಸಂಶೋಧನೆಯಲ್ಲಿ ಒಂದಷ್ಟು ಸಮಸ್ಯೆಗಳಿಗೆ ಪರಿಹಾರ ಕಂಡುಹಿಡಿಯುವಾಗ ಕೆಲವೊಮ್ಮೆ ನಮ್ಮ ವಿಜ್ಞಾನದ ಜೊತೆಯಲ್ಲೇ ಮತ್ತೊಂದು ರೀತಿಯ ಜ್ಞಾನ ನಮ್ಮ ಮೇಲೆ ಪ್ರಭಾವ ಬೀರುತ್ತೆ. ಅದೇ ಕಾಮನ್ ಸೆನ್ಸ್ ಅಂದ್ರೆ ಸಾಮಾನ್ಯ ತಿಳುವಳಿಕೆ ಅಥವಾ ತಿಳುವಳಿಕೆಯ ಜ್ಞಾನ ಅಥವಾ ಸಾಮಾನ್ಯ ಜ್ಞಾನ, ಸಾಮಾನ್ಯ ಅರಿವು, ಈ ರೀತಿಯ ಬೇರೆ ಬೇರೆ ಪದಗಳಲ್ಲಿ ಕರಿತೇವೆ. ಕೆಲವು ಸತಿ ಬೈಯಕ್ಕೂ ಕೂಡ ಈ ಕಾಮನ್ ಸೆನ್ಸ್ ಇಲ್ವಾ ನಿಮ್ಗೆ ಅಂತೆಲ್ಲ ಅನ್ನೋದನ್ನ ಕೇಳಿದೀವಿ. ಏನಿದು ಕಾಮನ್ ಸೆನ್ಸು ಅಂತ ನೋಡೋಣ. ನಾಲೆಡ್ಜ್ ಬೇಸ್ಡ್ ಆನ್ ದ ಸೆನ್ಸಿಂಗ್ ಆಫ್ ಎ ಫಿನಾಮಿನಾ. ವಿದ್ಯಮಾನ ಒಂದರ ಬಗ್ಗೆ ತಿಳುವಳಿಕೆಯನ್ನು, ಸಾಮಾನ್ಯವಾದ ಜ್ಞಾನವನ್ನು ಸಾಮಾನ್ಯ ತಿಳುವಳಿಕೆ ಎಂದು ಕರೆಯುತ್ತೇವೆ. ಸೊ ಕಾಮನ್ ಸೆನ್ಸ್ ಇಸ್ ನಥಿಂಗ್ ಬಟ್ ಎ ನಾಲೆಡ್ಜ್ ಅಬೌಟ್ ಆರ್ ಸೆನ್ಸಿಂಗ್ ಆಫ್ ಎ ಫಿನಾಮಿನಾ. So there will be so many things will be happening. So many problems will be there. So many situation will be there. So according to that situation, how much knowledge do you have? How much, whether you can sense about that situation, whether you are able to respond to that situation. That is called common sense. ಸಾಮಾನ್ಯ ಜ್ಞಾನ ಅಥವಾ ತಿಳುವಳಿಕೆ ಅಂದ್ರೆ ಯಾವುದೇ ಒಂದು ವಸ್ತು ವಿಷಯದ ಬಗ್ಗೆ ಅಥವಾ ಪರಿಸ್ಥಿತಿಯ ಬಗ್ಗೆ ಅಥವಾ ವಿದ್ಯಮಾನದ ಬಗ್ಗೆ ನಿಮಗೆ ಎಷ್ಟು ಅರಿವಿದೆ, ಎಷ್ಟು ಜ್ಞಾನ ಇದೆ ಅನ್ನುವಂಥದ್ದು. ಈಗ ನಮ್ಮ ದಿನನಿತ್ಯದ ಜೀವನದಲ್ಲಿ ಏನೇನೋ ನಡೀತಾ ಇರುತ್ತೆ, ಅವುಗಳ ಬಗ್ಗೆ ನಮಗೆ ತಿಳುವಳಿಕೆ ಇದೆಯಾ ಅನ್ನೋದೇ ಸಾಮಾನ್ಯ ತಿಳುವಳಿಕೆ ಅಂತ. ಇಟ್ ಈಸ್ ಎಕ್ಸ್ಪ್ರೆಸ್ಸಿಂಗ್ ಎಮೋಷನ್ಸ್ ಬೇಸ್ಡ್ ಆನ್ ಸಮ್ ರೀಸನಿಂಗ್. ಸಂವೇದನೆಯನ್ನು ಯಾವುದೋ ಒಂದು ವಿಷಯದ ಬಗ್ಗೆ ತರ್ಕವನ್ನು ಅಭಿವ್ಯಕ್ತಿಸುವುದು, ಅಥವಾ ವಸ್ತುವೊಂದರ ಅಥವಾ ವಿಷಯವೊಂದರ ಬಗ್ಗೆ ಯಾವುದೋ ಒಂದು ತರ್ಕದ ಮೂಲಕ ಸಂವೇದನೆಯನ್ನು ವ್ಯಕ್ತಪಡಿಸುವುದು. ಈಗ ನಮ್ಮ ಸುತ್ತ ಏನೇನೋ ನಡೀತಾ ಇರುತ್ತೆ. ಸೊ ಆ ನಡೀತಾ ಇರುವಂತ ವಿದ್ಯಮಾನಗಳಿಗೆ ಅಥವಾ ವಿಷಯಗಳಿಗೆ ನಾವು ಏನೋ ಒಂದು, ಹೌದು ಇದು ಹಂಗಾಗುತ್ತೆ, ಇದು ಈ ತರ ಮಾಡಿದ್ರೆ ಪರಿಸ್ಥಿತಿಯಿಂದ ಹೊರಗಡೆ ಬರ್ಬೋದು ಅಥವಾ ಅದನ್ನ ನಿಭಾಯಿಸ್ಬೋದು ಅನ್ನುವಂತ ಒಂದು ತಿಳುವಳಿಕೆ ಇರುತ್ತಲ್ಲ. ಆ ತಿಳುವಳಿಕೆಯ ಜೊತೆಗೆ ತಿಳುವಳಿಕೆನ ಹೇಗೆ ನಾವು ಗುರುತಿಸ್ತೀವಿ ಅಂದ್ರೆ ಯಾವುದೋ ಒಂದು ರೀತಿಯ ಸಂವೇದನೆಯ ಮೂಲಕ, ಯಾವುದೋ ಒಂದು ರೀತಿಯ ಅಭಿವ್ಯಕ್ತಿಯ ಜೊತೆಗೆ. ಈಗ ಅಲ್ಲಿ ಯಾರೋ ಒಬ್ರು ಬಿದ್ರು ಅಂದಾಗ ನಾವು ಎಮೋಷನ್ಸ್ ಹೆಂಗೆ ವ್ಯಕ್ತಪಡಿಸ್ತೀವಿ, ಆ ಬಿದ್ದಾಗ ನಾವು ಏನ್ ಮಾಡ್ತೀವಿ ಅನ್ನೋದೇ ಕಾಮನ್ ಸೆನ್ಸ್ ಅಂತ. ಅಲ್ಲೇನೋ ಒಂದು ತರ್ಕ, ಬಿದ್ದವ್ರನ್ನ ಎತ್ತಬೇಕು ಅನ್ನೋ ಒಂದು ತರ್ಕ. ಅದಕ್ಕೇನು ಯಾವುದೇ ವೈಜ್ಞಾನಿಕ ತಳಹದಿ ಬೇಕಿಲ್ಲ. ಅದಕ್ಕೆ ಮಾನವೀಯತೆ ಮತ್ತು ಆ ಸಂದರ್ಭಕ್ಕೆ ಹೇಗೆ ಸ್ಪಂದಿಸ್ಬೇಕು ಅನ್ನೋದು ಗೊತ್ತಾದ್ರೆ ಸಾಕು. ಆ ತಿಳುವಳಿಕೆಯನ್ನೇ ನಾವು ಸಾಮಾನ್ಯ ತಿಳುವಳಿಕೆ ಅಂತ ಕರಿತೀವಿ. It is called as intuitive judging of something. ಯಾವುದೋ ಒಂದರ ಬಗ್ಗೆ ಅಂತರಾಳದ ಜ್ಞಾನದೊಂದಿಗೆ ನ್ಯಾಯ ನಿರ್ಣಯ ಮಾಡುವುದನ್ನೇ ಸಾಮಾನ್ಯ ತಿಳುವಳಿಕೆ ಎಂದು ಕರೆಯುತ್ತೇವೆ. So we are going to judge something based on our intuition. Intuition means the knowledge within us. ನಮ್ಮ ಒಳಗಡೆ ಏನೋ ಒಂದು ಸಿಕ್ಸ್ತ್ ಸೆನ್ಸ್ ಅಂತ ನಾವು ಹೇಳ್ತೀವಲ್ಲ, ಆ ತರ ಯಾವುದೋ ಒಂದು ಅಂತರ್ಗತವಾದ ಜ್ಞಾನದ ಮೂಲಕ ನಾವು ಏನೋ ಒಂದು ಸರಿ ತಪ್ಪು ಅನ್ನೋದನ್ನ ನಿರ್ಣಯಿಸ್ತೀವಿ. ಆ ಸರಿ ತಪ್ಪು ಅಂತ ನಿರ್ಣಯಿಸ್ತೀವಲ್ಲ, ಅಂತಹ ಒಂದು
ವಿದ್ಯಮಾನಕ್ಕೆ ನಾವು ಸಾಮಾನ್ಯ ತಿಳುವಳಿಕೆ, ಕಾಮನ್ ಸೆನ್ಸ್ ಅಂತ ಕರಿತೀವಿ. ಈಗ ಫಾರ್ ಎಕ್ಸಾಂಪಲ್, ಊಟ ಮಾಡುವಾಗ ನೀರು ಮಧ್ಯ ಕುಡಿಬಾರ್ದು ಅನ್ನೋದಕ್ಕೂ ವಿಜ್ಞಾನ ಕೂಡ ಇದೆ. ಬಟ್ ವಿಜ್ಞಾನದ ಜೊತೆಗೆ ಸಾಮಾನ್ಯ ತಿಳುವಳಿಕೆ ಏನು, ನೀರು ಮತ್ತೆ ಕುಡಿತಾ ಇದ್ರೆ ಊಟ ಸೇರಲ್ಲ ಅನ್ನುವಂಥದ್ದು. ಅಂದ್ರೆ ಯಾವುದೋ ಒಂದು ವಿಷಯದಲ್ಲಿ ಏನೋ ಒಂದು ಇದೆ. ಸೊ ಕೆಲವು ಸತಿ ಅಂತೆಕಂತೆಗಳಿರ್ತಾವಲ್ಲ, ಅದು ಕೂಡ ಕೆಲವೊಮ್ಮೆ ಕಾಮನ್ ಸೆನ್ಸ್ ಅಂತಾನೆ ಕರಿತೀವಿ. ಸೊ ಈ ರೀತಿಲಿ ಕಾಮನ್ ಸೆನ್ಸ್ ಅಂದ್ರೆ ನಮ್ಮ ಅಂತರ್ಗತ ಜ್ಞಾನವನ್ನ ಬಳಸುವ ಒಂದು ವಿಷಯ ಅಂತ. ಇಟ್ ಈಸ್ ಆಲ್ಸೋ ಮೀನ್ಸ್ ಐಡೆಂಟಿಫೈಯಿಂಗ್ ಪ್ರಾಕ್ಟಿಕಲ್ ಅಂಡ್ ಸೊಲ್ಯೂಷನ್ಸ್ ಟು ಕಾಂಪ್ಲೆಕ್ಸ್ ಪ್ರಾಬ್ಲಮ್ ವಿತ್ ಸಿಂಪ್ಲಿಫೈಡ್ ಮ್ಯಾನರ್. ಯಾವುದೋ ಒಂದು ಸಂಕೀರ್ಣವಾದ ಸಮಸ್ಯೆಗೆ ಸರಳವಾದ ಪ್ರಾಯೋಗಿಕವಾದ ಮಾರ್ಗಗಳ ಮೂಲಕ ಪರಿಹಾರವನ್ನು ಕಂಡುಕೊಳ್ಳುವ ಮಾರ್ಗವೇ ಸಾಮಾನ್ಯ ತಿಳುವಳಿಕೆ ಅಂತ. ಸೊ ಈಗ ಏನೋ ಒಂದು ಸಂಕಷ್ಟ ಸಮಸ್ಯೆ ಬಂದಾಗ ಅದನ್ನ ಕಷ್ಟಗೊಳಿಸೋದು ಬಿಟ್ಟು ಸರಳಗೊಳಿಸುವಂಥದ್ದು. ಈಗ ಒಂದು ಯೂಶಲಿ ನಾವು ಏನ್ ಮಾಡ್ತೀವಿ, ಯಾವುದೋ ಒಂದು ಹಗ್ಗದ ಗಂಟು ಏನೋ ಬಿಡ್ಸಕ್ ಹೋಗ್ತೀವಿ ಅನ್ಕೊಳ್ಳಿ. ಆ ಗಂಟನ್ನ ನಾವು ಆದಷ್ಟು ಸರಳವಾಗಿ ಮಾಡ್ಕೊಂಡು ಬಿಡಿಸಿದಾಗ ಅದು ಬೇಗ ಬರುತ್ತೆ. ಸೊ ಅದಕ್ಕೆ ನಮ್ಮ ಸಾಮಾನ್ಯ ತಿಳುವಳಿಕೆನ ಬಳಸ್ಬೇಕು. ಈ ಗಂಟನ್ನ ಹೆಂಗ್ ಬಿಡಿಸೋದು, ಇದಕ್ಕೆ ಏನಾದ್ರು ಸೈನ್ಸ್ ಇದೆಯಾ ಅಂತ ಹುಡ್ಕೊಂಡೋದ್ರೆ ಅದಕ್ಕೆ ಇನ್ನಷ್ಟು ಕಷ್ಟ ಆಗ್ತಾ ಹೋಗುತ್ತೆ. ಹಂಗಲ್ಲ ಅದು. ಹಾಗೆ ನಮ್ಮ ಜೀವನದಲ್ಲೂ ಕೂಡ ಪ್ರತಿನಿತ್ಯ ಪ್ರತಿದಿನ ಸಮಾಜದಲ್ಲಿ ಎದುರಾಗುವ ಸಮಸ್ಯೆಗೆ, ಸಂಕೀರ್ಣತೆಯ ಸಮಸ್ಯೆಗೆ ಅತ್ಯಂತ ಸರಳ ಮಾರ್ಗಗಳ ಮೂಲಕ ಪರಿಹಾರವನ್ನ ಕಂಡುಕೊಳ್ಳುವುದೇ ಕಾಮನ್ ಸೆನ್ಸ್ ಅಥವಾ ಸಾಮಾನ್ಯ ತಿಳುವಳಿಕೆ ಅಂತ ಹೇಳ್ಬೋದು. ಕಾಮನ್ ಸೆನ್ಸ್ is information gathered from everyday knowledge. ಪ್ರತಿನಿತ್ಯದ ಜೀವನದ ಬಗ್ಗೆ ಜ್ಞಾನವನ್ನು ಕಲೆ ಹಾಕುವುದೇ ಸಾಮಾನ್ಯ ತಿಳುವಳಿಕೆ. ಈಗ ಪ್ರತಿ ದಿನ ನಮ್ಗೇನು ತುಂಬಾ ಅತ್ಯಂತ ಸೈಂಟಿಫಿಕ್ ನಾಲೆಜ್ ಏನ್ ಬೇಕಾಗಿಲ್ಲ ನಮ್ ಜೀವನ ಮಾಡಕ್ಕೆ. ಸೊ ನಾವ್ ಏನೇನೆಲ್ಲ ಚಟುವಟಿಕೆ ಮಾಡ್ತೀವೋ ಪ್ರತಿದಿನ, ಅದಕ್ಕೆ ಸರಳವಾದ ಸಾಮಾನ್ಯವಾದ ಮಾಹಿತಿ ಇದ್ರೆ ಸಾಕು. ಈಗ ನೀರ್ ಕುಡಿತಾ ಇರ್ತೀವಿ ನಾವು, ಆ ನೀರಲ್ಲಿ ಏನಿರುತ್ತೆ ಅಂತ ನಾವು ಹುಡ್ಕೋದ್ ಬೇಕಾಗಿಲ್ಲ. ಅದು ಸೈನ್ಸ್ ಆದ್ರೆ ಅದರಲ್ಲಿ ಹೈಡ್ರೋಜನ್, ಆಕ್ಸಿಜನ್ ಇರುತ್ತೆ, ಅಥವಾ ನಾವು ತಿನ್ನೋ ಉಪ್ಪಲ್ಲಿ ಏನೋ ಕೆಮಿಕಲ್ ಅದೆಲ್ಲ ನಮ್ಗೆ ಸೈಂಟಿಫಿಕ್ ಆಗಿ ತಿಳ್ಕೊಳ್ಳೋ ಅಗತ್ಯ ಇಲ್ಲ. ಸರಳವಾದಂತ ಕೆಲವು ನಿಗದಿತ ಮಾಹಿತಿ ಸಿಕ್ಕಿದ್ರೆ ಸಾಕು. ಅಂತಹ ಸರಳವಾದ ಮಾಹಿತಿಯನ್ನ, ಜ್ಞಾನವನ್ನ ನಾವು ಕಾಮನ್ ಸೆನ್ಸ್ ಅಂತ ಕರಿತೀವಿ. ಕಾಮನ್ ಸೆನ್ಸ್ sometimes depends on intuition and faith. Intuition and faith. ಕೆಲವೊಮ್ಮೆ ಸಾಮಾನ್ಯ ಜ್ಞಾನವು ಅಥವಾ ತಿಳುವಳಿಕೆಯು ವಿಧಿ ಮತ್ತು ಅಂತರ್ಗತ ಜ್ಞಾನವನ್ನು ಅವಲಂಬಿಸಿರುತ್ತದೆ. ಸೊ ಕೆಲವೊಮ್ಮೆ ಏನು ಸಾಮಾನ್ಯ ತಿಳುವಳಿಕೆ ಅನ್ನುವಾಗ ಅದು ಎಲ್ಲಿಂದ ಬರುತ್ತೆ, ಅದಕ್ಕೆ ಏನು ಆಧಾರ ಅಂತ ನೋಡುವಾಗ ಎಲ್ಲ ಕಾಮನ್ ಸೆನ್ಸ್ಗಳ ಕೆಲವು ಇದು ಹಿಂಗೆ ಆಗುತ್ತೆ ಅಂತ ನಮ್ಗೆ ಗೊತ್ತಿತ್ತು ಅಂತೀವಲ್ಲ, ಅದು ಹೆಂಗೆ ಅಂದ್ರೆ ಅಲ್ಲಿ ಏನೋ ಒಂದು ನಂಬಿಕೆ ಅಥವಾ ಅದಕ್ಕೊಂದು ಅನ್ನಿಸ್ತಾ ಇರುತ್ತೆ, ಏನೋ ಒಂದು 6th ಸೆನ್ಸ್ ಅಂತ ಅಥವಾ 7th ಸೆನ್ಸ್ ಅಂತ ಕೆಲವರೆಲ್ಲ ಹೇಳ್ತಾರಲ್ಲ. ಸೊ ಅದು ಇರುತ್ತೆ ಪ್ರತಿಯೊಬ್ಬರಲ್ಲೂ. ಆ ಆಧಾರದ ಮೇಲೂ ಕೂಡ ಕೆಲವೊಮ್ಮೆ ಸಾಮಾನ್ಯ ತಿಳುವಳಿಕೆ ಬೆಳೆಯುತ್ತೆ ಅಂತ ಹೇಳಬಹುದಷ್ಟೇ, ಅದಕ್ಕೆಲ್ಲೂ ಪ್ರೂಫ್ ಇಲ್ಲ ಅಷ್ಟೇ. ನೆಕ್ಸ್ಟ್, ಇನ್ ದಿಸ್ ಅಪ್ರೋಚ್ ಅಂದ್ರೆ ಕಾಮನ್ ಸೆನ್ಸ್ ಅಪ್ರೋಚ್. ಇನ್ ದಿಸ್ ಅಪ್ರೋಚ್ reasoning is concrete, appropriate to a context. ಸಾಮಾನ್ಯ ತಿಳುವಳಿಕೆ ಎಂಬ ವಿಧಾನವು ತರ್ಕದ ಆಧಾರವಾಗಿದ್ದು ಕೆಲವೊಮ್ಮೆ ಸಂದರ್ಭೋಚಿತವಾಗಿರುತ್ತದೆ.
ಸಂದರ್ಭೋಚಿತವಾಗಿರುತ್ತದೆ. ಸೊ ನಾವೇನು ಸರಿ ತಪ್ಪು ಅಂತ ನಾವು ತುಂಬಾ ಯೋಚನೆ ಮಾಡಕ್ ಹೋಗಲ್ಲ ಸಾಮಾನ್ಯ ತಿಳುವಳಿಕೆಯಲ್ಲಿ, ಅಥವಾ ಸರಿ ಯಾವುದು ತಪ್ಪು ಯಾವುದು ಅಂತ ತಿಳ್ಕೊಳಕ್ಕೆ ನಮ್ಗೆ ಆ ಪರಿಸ್ಥಿತಿ ಆ ಸನ್ನಿವೇಶಕ್ಕಷ್ಟೇ. ನಾವ್ ಎಲ್ಲಾ ಪರಿಸ್ಥಿತಿಯಲ್ಲೂ ಅದು ಸರಿ ಹೋಗುತ್ತೆ ಅಂತ ಹೇಳಕ್ಕಾಗಲ್ಲ. ಒಂದೊಂದು ಪರಿಸ್ಥಿತಿಗೂ ಒಂದೊಂದು ಬೇರೆ ಆಗಿರಬಹುದು. ಆದರೆ ಕಾಮನ್ ಸೆನ್ಸ್ ಅಪ್ರೋಚ್ ಅಲ್ಲಿ ಆ ನಿಗದಿತ ಸನ್ನಿವೇಶಕ್ಕೆ, ಆ ನಿಗದಿತ ಸಂದರ್ಭಕ್ಕೆ, ಆ ನಿಗದಿತ ಸನ್ನಿವೇಶಕ್ಕೆ ಅದು ಸೂಕ್ತ ಅನ್ನಿಸೋ ರೀತಿಯಲ್ಲಿ ತರ್ಕ ಇರುತ್ತೆ. ಅದು ಕಾಂಕ್ರೀಟ್ ಅಂದ್ರೆ ಒಂದು ನಾವು ಕಲ್ಪಿಸ್ಕೋಬಹುದು. ಅದನ್ನ ಒಂದು ನಿರ್ದಿಷ್ಟ ರೂಪ ಅಥವಾ ಅದಕ್ಕೆ ರಚನೆಯನ್ನ ಕೊಟ್ಟು ನಾವು ಕಾಮನ್ ಸೆನ್ಸ್ ನ ಕೆಲವೊಮ್ಮೆ ಆ ಸನ್ನಿವೇಶಕ್ಕೆ ನಾವು ವಿವರಿಸಬಹುದು. ಬಟ್ ಇನ್ನೊಂದು ಸೇಮ್ ಸನ್ನಿವೇಶಕ್ಕೆ ಮತ್ತೊಂದ್ಸತಿ ಆಗದೇ ಇರಬಹುದು. ಈ ತರ ಕಾಮನ್ ಸೆನ್ಸ್ ಅನ್ನೋದು ಇರುತ್ತೆ ಅಂತ. In this thought, knowledge based on pragmatic action, on speedy implementation of plan with efficiency. ಈ ಕಾಮನ್ ಸೆನ್ಸ್ ಅನ್ನುವಂಥ ಥಾಟ್, ಸಾಮಾನ್ಯ ತಿಳುವಳಿಕೆ ಎಂಬ ಯೋಚನೆಯು ಅಥವಾ ಆಲೋಚನೆಯು ಜ್ಞಾನವು ಪ್ರಾಯೋಗಿಕ ಕ್ರಿಯೆಯನ್ನು ಅವಲಂಬಿಸಿರುತ್ತದೆ ಮತ್ತು ಪರಿಣಾಮಕಾರಿಯಾಗಿ ವೇಗವಾಗಿ ಯೋಜನೆಯನ್ನು ಅನುಷ್ಠಾನಕ್ಕೆ ತರುವ ಪ್ರಯತ್ನವಾಗಿರುತ್ತದೆ. ಸೊ ಈಗ ಇಮಿಡಿಯೇಟ್, ಈಗ ತಕ್ಷಣಕ್ಕೆ ಏನೋ ಬೇಕು. ಈಗ ಅಲ್ಲೊಂದು ಬಸ್ಸು ಹಳ್ಳಕ್ ಬಿದ್ದೋಗ್ಬಿಟ್ಟಿದೆ. ಈಗ ಏನ್ ಮಾಡ್ಬೇಕು? ತಕ್ಷಣಕ್ಕೆ ಏನ್ ಮಾಡ್ಬೇಕು? ಸೊ ನೀವು ಕ್ರೇನ್ ತರಿಸ್ತೀರಾ, ಆಂಬ್ಯುಲೆನ್ಸ್ ಬರುತ್ತಾ, ಇನ್ನೊಂದು ಬರುತ್ತಾ, JCB, ಅದೆಲ್ಲ ನೆಕ್ಸ್ಟ್. ಈ ತಕ್ಷಣಕ್ಕೆ ಏನ್ ಮಾಡ್ಬೇಕು ಅನ್ನುವಂಥದ್ದು. ಸೊ ಇಮಿಡಿಯೇಟ್ ಆಗಿ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡೋದೇ ಕಾಮನ್ ಸೆನ್ಸ್ ಅನ್ನುವಂಥದ್ದು. ಆ ರೀತಿಯ ಆಲೋಚನೆ ಯಾರಿಗೆ ಬರುತ್ತೋ ಅವ್ರಿಗೆ ಕಾಮನ್ ಸೆನ್ಸ್ ಇದೆ ಅಂತ. ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ immediately responding to the current events by using creativity. ಸೃಜನಾತ್ಮಕತೆಯನ್ನು ಬಳಸಿಕೊಂಡು ಪ್ರಸ್ತುತ ಘಟನೆಗಳಿಗೆ ಸ್ಪಂದಿಸುವ ಪ್ರಯತ್ನವೂ ಸಾಮಾನ್ಯ ತಿಳುವಳಿಕೆಯಾಗಿದೆ. ಸಾಮಾನ್ಯ ತಿಳುವಳಿಕೆಯಾಗಿದೆ. ಸೊ ಇದು ಕೆಲವೊಮ್ಮೆ ಕ್ರಿಯೇಟಿವಿಟಿ ಅಂದ್ರೆ ಡಿಫ್ರೆಂಟ್ ಆಗಿ ಥಿಂಕ್ ಮಾಡೋದು, ಅಥವಾ ಬೇರೆಯವ್ರು ಆಲೋಚಿಸೋದಕ್ಕಿಂತ ವಿಭಿನ್ನವಾಗಿ ಚಿಂತಿಸೋದು. ಇದನ್ನು ಕೂಡ ಕೆಲವೊಮ್ಮೆ ನಾವು ಈ ಪ್ರಸ್ತುತ ಈ ತಕ್ಷಣಕ್ಕೆ ಏನ್ ಮಾಡ್ಬೇಕು, ಈ ಘಟನೆ ಏನೋ ನಡೀತಾ ಇದೆ, ಆ ಘಟನೆಗೆ ಆ ಸನ್ನಿವೇಶಕ್ಕೆ ನಾವು ಸ್ಪಂದಿಸ್ಬೇಕು. ಅದಕ್ಕೆ ಏನ್ ಮಾಡ್ಬೇಕು ಅನ್ನೋದೇ ಕಾಮನ್ ಸೆನ್ಸ್ ಅಂತ ಅರ್ಥ ಮಾಡ್ಕೋಬಹುದು ನಾವು. ನೆಕ್ಸ್ಟ್, common sense is observation of beliefs of people on social life. ಸಾಮಾಜಿಕ ಜೀವನದ ಬಗ್ಗೆ ಜನರ ನಂಬಿಕೆ ಮತ್ತು ಅವಲೋಕನೆಯನ್ನು ಸಾಮಾನ್ಯ ತಿಳುವಳಿಕೆ ಎನ್ನಬಹುದು. ಸೊ ಎಷ್ಟೋ ಜನ ತಮ್ಮ ಸಾಮಾಜಿಕ ಜೀವನದಲ್ಲಿ ಅಂದ್ರೆ ಇತರರೊಂದಿಗೆ ವ್ಯವಹರಿಸುವಾಗ, ಸಂಬಂಧ ಬೆಳೆಸುವಾಗ, ಅಥವಾ ತಮ್ಮ ಜೀವನವನ್ನ ಬದುಕನ್ನ ನಡೆಸುವಾಗ, ಜೀವಿಸುವಾಗ, ಸಮಾಜದಲ್ಲಿ ತಮ್ಮ ಬದುಕನ್ನು ಕಟ್ಕೊಳ್ಳುವಾಗ ಕಂಡುಕೊಳ್ಳುವಂತಹ ಒಂದಷ್ಟು ನಂಬಿಕೆಗಳು ಅಥವಾ ಅವರು ಅವಲೋಕಿಸಿದಂತಹ ಒಂದಷ್ಟು ಅನುಭವಗಳೇನಿರುತ್ತೆ ಅದನ್ನ ನಾವು ಸಾಮಾನ್ಯ ತಿಳುವಳಿಕೆ ಅಂತ ಕೂಡ ಕರಿಬಹುದು. ಸೊ ಈ ಘಟನೆಗೆ ಹೆಂಗ್ ಸ್ಪಂದಿಸ್ಬೇಕು ಅನ್ನೋದು ಅವರು ಕಲ್ತ್ಕೊಂಡಿರ್ಬೋದು ಬೇರೆಯವರಿಂದ ನೋಡಿ, ಅಥವಾ ಅದೇ ತರದ ಘಟನೆಗಳಲ್ಲಿ ಹೇಗೆ ಸ್ಪಂದಿಸಬಹುದು ಅಂತ ನೋಡಿ ಅಬ್ಸರ್ವ್ ಮಾಡಿ ಅದ್ರ ಮೇಲೆ ನಂಬಿಕೆ ಇಟ್ಟು ಅದನ್ನ ಅಳವಡಿಸುವಂತದ್ದಾಗಿರುತ್ತೆ ಅಂತ ಹೇಳ್ಬೋದು. ಎಕ್ಸಾಂಪಲ್ ಯಾವುದು ಒಂದಷ್ಟು ಇದೆ ನೋಡಿ. ಮ್ಯಾನ್ ಇಸ್ ಮೋರ್ ಇಂಟೆಲಿಜೆಂಟ್ ದ್ಯಾನ್ ವುಮೆನ್. ಈಗ ತುಂಬಾ ಕೇಳಿರ್ತೀವಲ್ಲ ನಾವು, ಪುರುಷರು ಮಹಿಳೆಯರಿಗಿಂತ ಹೆಚ್ಚು ಬುದ್ಧಿಶಾಲಿಗಳು. ಇದು ಉಲ್ಟಾನೂ ಆಗಿರುತ್ತೆ ಕೆಲವೊಮ್ಮೆ.
ಬಟ್ ಕಾಮನ್ ಸೆನ್ಸ್ ಅನ್ನೋದು ಈ ತರ ಇರುತ್ತೆ. ಇದಕ್ಕೆ ಯಾವುದೇ ತರ್ಕ ವೈಜ್ಞಾನಿಕ ತಳಹದಿ ಇಲ್ಲದೆ ಇರಬಹುದು. ಮತ್ತೆ ಇನ್ನೊಂದು ನೋಡಿ, ಎರಡನೇದು, ಮ್ಯಾರಿಡ್ ಪೀಪಲ್ ರಿಮೈನ್ ಮೋರ್ ಹ್ಯಾಪಿ ದ್ಯಾನ್ ಸಿಂಗಲ್ ಪೀಪಲ್. ವಿವಾಹಿತರು ಒಬ್ಬಂಟಿಗಿಂತ ಹೆಚ್ಚು ಖುಷಿಯಾಗಿರ್ತಾರೆ. ಅಂದ್ರೆ ಮದುವೆ ಆದ್ಮೇಲೆ ಬ್ಯಾಚುಲರ್ ಲೈಫ್ಗಿಂತ ಚೆನ್ನಾಗಿರುತ್ತೆ ಅನ್ನುವಂತ ಒಂದು ಸ್ಟೇಟ್ಮೆಂಟ್, ಹೇಳಿಕೆ ಇದೆಲ್ಲ. ಈ ತರದೆಲ್ಲ ಕಾಮನ್ ಸೆನ್ಸ್ಗೆ ಎಕ್ಸಾಂಪಲ್. ದ ರೂರಲ್ ಪೀಪಲ್ ಆರ್ ಮೋರ್ ಹಾರ್ಡ್ ವರ್ಕಿಂಗ್ ದ್ಯಾನ್ ಅರ್ಬನ್ ಪೀಪಲ್. ಗ್ರಾಮೀಣ ಜನರು ನಗರ ಪ್ರದೇಶದ ಜನರಿಗಿಂತ ಹೆಚ್ಚು ಕೆಲಸ ಮಾಡುತ್ತಾರೆ ಅಥವಾ ಹೆಚ್ಚು ಕಷ್ಟಕರವಾದ ಕೆಲಸವನ್ನು ನಿಭಾಯಿಸ್ತಾರೆ. ಕಷ್ಟದ ಜನರು, ಕಷ್ಟಪಡುವ ಜನರು ಅನ್ನುವಂತ ಒಂದು ಹೇಳಿಕೆ. ಅದು ನಾವೆಲ್ಲ ಕೇಳ್ತಾ ಇರ್ತೀವಲ್ವಾ ಅವಾಗ, ಯಾವಾಗ್ಲೂ ಹಳ್ಳಿ ಜನರೇ ತುಂಬಾ ಕಷ್ಟಪಡೋದು, ಸಿಟಿಯವ್ರು ಏನು ಪಡಲ್ಲ. ಈ ತರದೆಲ್ಲ ಕಾಮನ್ ಸೆನ್ಸ್ಗೆ ಉದಾಹರಣೆ. ಇನ್ನೊಂದು ಫೋರ್ತ್ ಒನ್, ಅರ್ಬನ್ ಪೀಪಲ್ ಆರ್ ಲ್ಯಾಕಿಂಗ್ ಆಫ್ ಹೆಲ್ಪಿಂಗ್ ಇನ್ ನೇಚರ್ ದೆನ್ ರೂರಲ್ ಪೀಪಲ್ ಆರ್ ಹ್ಯಾವಿಂಗ್ ಮೋರ್ ಹೆಲ್ಪ್ಫುಲ್. ನಗರ ಪ್ರದೇಶದವ್ರಿಗೆ ಸಹಾಯ ಮಾಡೋ ಮನಸ್ಥಿತಿ ಕಡಿಮೆ, ಆದ್ರೆ ಗ್ರಾಮೀಣ ಪ್ರದೇಶದವರು ಹೆಚ್ಚು ಸಹಾಯ ಮಾಡ್ತಾರೆ ಅನ್ನೋಂಥದ್ದು. ಇದೆಲ್ಲ ಕಾಮನ್ ಸೆನ್ಸ್ಗೆ ಉದಾಹರಣೆಗಳು. ಸಾಮಾನ್ಯ ತಿಳುವಳಿಕೆಗೆ ಇರುವಂತಹ ಒಂದಷ್ಟು ಉದಾಹರಣೆ. ಈ ತರ ನೀವು ಕೂಡ ಸಾಕಷ್ಟು ಕೇಳಿರ್ತೀರ. ಗ್ರಾಮೀಣ ಪ್ರದೇಶದವ್ರು ಹೆಚ್ಚು ಆರೋಗ್ಯದಿಂದ ಇರ್ತಾರೆ ನಗರದವ್ರು ಕಂಪೇರ್ ಮಾಡಿದ್ರೆ. ಪುರುಷರು ತುಂಬಾ ಶಕ್ತಿಶಾಲಿಗಳು. ಈ ತರದೆಲ್ಲ ಒಂದಷ್ಟು ನಂಬಿಕೆಗಳಿದೆಯಲ್ಲ, ಅದನ್ನೆಲ್ಲ ಕಾಮನ್ ಸೆನ್ಸ್ಗೆ ಉದಾಹರಣೆ ಹೇಳ್ತೀವಿ. ನೆಕ್ಸ್ಟ್, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಾಮನ್ ಸೆನ್ಸ್ ನಾಲೆಡ್ಜ್ ಅಥವಾ ಕಾಮನ್ ಸೆನ್ಸ್ ಅಪ್ರೋಚ್. ಫಸ್ಟ್ ಒನ್, ಕಾಮನ್ ಸೆನ್ಸ್ ಈಸ್ ಕಾಂಕ್ರೀಟ್. ಸಾಮಾನ್ಯ ತಿಳುವಳಿಕೆಯು ರಚನಾತ್ಮಕವಾದದ್ದು, ಅಂದ್ರೆ ತಕ್ಷಣಕ್ಕೆ ಸ್ಪಂದಿಸುವಂಥದ್ದು ಅಂತ. ಅಂದ್ರೆ ನಮ್ಮ ತಿಳುವಳಿಕೆಗಳು, ಸಾಮಾನ್ಯ ತಿಳುವಳಿಕೆಗಳು ಯಾವ ರೀತಿಯಲ್ಲಿ ಇರುತ್ತವೆ ಅಂದ್ರೆ ಅವಕ್ಕೊಂದು ರಚನೆ ಇದೆ ಅಂತ. ಅದನ್ನ ಬೇಗ ನಾವು ಕಾರ್ಯಗತಗೊಳಿಸ್ಬಿಡ್ತೀವಿ, ಆ ರೀತಿಯ ಲಕ್ಷಣವನ್ನು ಹೊಂದಿದೆ ಅಂತ ಹೇಳ್ಬಿಡ್ತೀವಿ. ಈಗ ಏನೋ ಘಟನೆ ಆಯ್ತು, ತಕ್ಷಣಕ್ಕೆ ಏನ್ ಮಾಡ್ಬೇಕು ಮಾಡ್ಬಿಡೋದು. ಸೊ ನಾವು ತುಂಬಾ ಥಿಂಕ್ ಮಾಡಕ್ ಹೋಗಲ್ಲ. ಅಬ್ಸ್ಟ್ರಾಕ್ಟ್ ಅಂದ್ರೆ ಆಲೋಚನೆ ಮಾಡೋದು, ಅದರಲ್ಲಿ ಅರಚನಾತ್ಮಕ. ಬಟ್ ಕಾಂಕ್ರೀಟ್ ಅಂದ್ರೆ ರಚನಾತ್ಮಕ ಅಂತ. ಕಾಮನ್ ಸೆನ್ಸ್ ಇಸ್ ಪ್ರಾಗ್ಮ್ಯಾಟಿಕ್. ಸಾಮಾನ್ಯ ತಿಳುವಳಿಕೆಯು ಪ್ರಾಯೋಗಿಕವಾದದ್ದು, ಅಂದ್ರೆ ಬೇಗ ಅದನ್ನ ಅನುಷ್ಠಾನಕ್ಕೆ ತರಬಹುದು, ಅದನ್ನ ನಾವು ತುಂಬಾ ಯೋಚನೆ ಮಾಡದೆ ಅನ್ವಯಿಸುವಂಥದ್ದು, ಕಾರ್ಯಪ್ರವೃತ್ತವಾಗುವಂಥದ್ದು ಅಂತ ಆ ಲಕ್ಷಣವನ್ನ ಗುರುತಿಸ್ತೀವಿ. 3, ಮೀನಿಂಗ್ ಡಿರೈವ್ಸ್ ಫ್ರಮ್ ಆಕ್ಷನ್. ಅರ್ಥವನ್ನು ಕಾರ್ಯದ ಮೂಲಕ ಕಂಡುಕೊಳ್ಳುವುದು. ನಾವು ಹಂಗಂತೆ ಹಿಂಗಂತೆ, ಹಂಗ್ ಮಾಡಿದ್ರೆ ಸರಿ ಹೋಗುತ್ತೆ, ಹಿಂಗ್ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ವಿವರಿಸಕ್ ಹೋಗಕ್ ಅದಕ್ಕಿಂತ ಮುಖ್ಯವಾಗಿ ಅದನ್ನ ಕಾರ್ಯಗತಗೊಳಿಸಿ ನೋಡ್ಬಿಡುದು. ಕಾರ್ಯ ಮಾಡೋದ್ರ ಮೂಲಕ ಅರ್ಥ ಮಾಡ್ಕೊಳ್ಳೋದು, ಕ್ರಿಯೆಯಲ್ಲಿ ತೊಡಗೋದ್ರ ಮೂಲಕ ಅರ್ಥವನ್ನ ಕಂಡುಕೊಳ್ಳುವಂಥದ್ದು. ಅಂತಹ ಜ್ಞಾನವನ್ನು ನಾವು ಸಾಮಾನ್ಯದ ಜ್ಞಾನ ಅಂತ ಕರಿಬಹುದು. ನೆಕ್ಸ್ಟ್, ಫೋರ್ತ್ ಒನ್, ಕಾಮನ್ ಸೆನ್ಸ್ ಇಸ್ ಕ್ರಿಯೇಟಿವ್. ಸಾಮಾನ್ಯ ತಿಳುವಳಿಕೆ ಅನ್ನೋದು ಸೃಜನಾತ್ಮಕವಾದದ್ದು. ಅಂದ್ರೆ ಎಲ್ಲರಿಗೂ ಇರ್ಲೇಬೇಕು ಅಂತ ಏನಿಲ್ಲ. ಕೆಲವರಿಗೆ ವಿಭಿನ್ನ ರೀತಿಯ ಆಲೋಚನೆ ಮಾಡುವ ಗುಣ ಇರುತ್ತೆ, ಸೃಜನಾತ್ಮಕವಾಗಿ ಯೋಚಿಸುವ ಸಾಮರ್ಥ್ಯ ಇರುತ್ತೆ. ಆ ತರದ ಒಂದು ಜ್ಞಾನವನ್ನು ನಾವು ಒಂದು ಲಕ್ಷಣವಾಗಿ ಗುರುತಿಸ್ತೀವಿ. ಫಿಫ್ತ್ ಒನ್, ಕಾಮನ್ ಸೆನ್ಸ್ ಬೇಸ್ಡ್ ಆನ್ ಅಕ್ಯುಮುಲೇಟೆಡ್ ಎಕ್ಸ್ಪೀರಿಯನ್ಸಸ್. ಸಾಮಾನ್ಯ ತಿಳುವಳಿಕೆಯನ್ನು ಅನುಭವಗಳ ಆಧಾರದ ಮೇಲೆ ಗಳಿಸುವುದು. ಅಂದ್ರೆ ಹಿಂದೆ ಏನೋ ಆಗಿರುತ್ತೆ ಅಥವಾ ಯಾರೋ ಆ ತರ ಸ್ಪಂದಿಸೋ ನೋಡಿರ್ತಾರೆ, ಅಂಥದನ್ನ ತಕ್ಷಣಕ್ಕೆ ಮಾಡ್ತೀವಲ್ಲ, ಅದು ಎಲ್ಲಿಂದ ಬರುತ್ತೆ ಅಂದ್ರೆ ನಾವು ಹಿಂದೆ ಪಡ್ಕೊಂಡಂತ ಅನುಭವಗಳಿಂದ ಬರುತ್ತೆ. ಇವತ್ ನಾವು ಮಾಡಿದಾಗ ಅದು ಮುಂದೆಂದು ಹೆಲ್ಪ್ ಆಗುತ್ತೆ. ಆ ರೀತಿ ಇದೆಲ್ಲ ಲಕ್ಷಣಗಳು ಅಂತ ಹೇಳ್ಬೋದು. ನೆಕ್ಸ್ಟ್, ಡಿಫರೆನ್ಸಸ್ ಬಿಟ್ವೀನ್ ಸೈಂಟಿಫಿಕ್ ಅಪ್ರೋಚ್ ಅಂಡ್ ಕಾಮನ್ ಸೆನ್ಸ್ ಅಪ್ರೋಚ್ ಆರ್ ನೇಟಿವ್ ಅಪ್ರೋಚ್. ಈ ಕಾಮನ್ ಸೆನ್ಸ್ ಅನ್ನೋದು ಪ್ರದೇಶದಿಂದ ಪ್ರದೇಶಕ್ಕೆ, ಸಂಸ್ಕೃತಿಯಿಂದ ಸಂಸ್ಕೃತಿಗೆ, ಭಾಷೆಯಿಂದ ಭಾಷೆಗೆ ಅಥವಾ
ಸಮಾಜದಿಂದ ಸಮಾಜಕ್ಕೆ ವಿಭಿನ್ನವಾಗಿರುತ್ತೆ. ಫಸ್ಟ್ ಒನ್, the goal of common sense is mainly concerned with immediate action and context. Immediate action and context. ಸನ್ನಿವೇಶವನ್ನು ಆಧರಿಸಿ ಕ್ರಿಯೆಗೆ ಅನುಗುಣವಾಗಿ ಪ್ರಾಯೋಗಕ್ಕೆ ಒಳಪಡಿಸುವ ಗುರಿಯನ್ನು ಇದು ಹೊಂದಿರುತ್ತದೆ. ಅಂದ್ರೆ ಇಲ್ಲಿ ಮುಖ್ಯವಾಗಿ ಕ್ರಿಯೆಯಲ್ಲಿ, ಕೃತಿಗಿಂತ ಕ್ರಿಯೆ ಮುಖ್ಯ, ಮಾತಾಡೋದಕ್ಕಿಂತ ಕೆಲಸ ಮಾಡೋದು ಮುಖ್ಯ ಅಂತ ಏನಿರ್ತೀವಲ್ಲ, ಆ ಗುರಿಯನ್ನು ಹೊಂದಿರುತ್ತೆ. ಮತ್ತೆ ಆ ಸಂದರ್ಭಕ್ಕೆ ಸ್ಪಂದಿಸ್ಬೇಕಷ್ಟೆ, ಬೇರೆ ಅದೇನಾಗುತ್ತಾ ಪರಿಣಾಮ ಎಲ್ಲ ಆಮೇಲೆ ನೋಡ್ಕೊಳ್ಳೋಣ ಅಂತ. ಆದ್ರೆ ಸೈನ್ಸ್ದು ಬೇರೆ. ಬಟ್ ದ ಗೋಲ್ ಆಫ್ ಸೈನ್ಸ್ ಈಸ್ ಮೈನ್ಲಿ ಕನ್ಸರ್ನ್ಡ್ ವಿತ್ ಅಚೀವಿಂಗ್ ಸಮ್ ಅಂಡರ್ಸ್ಟ್ಯಾಂಡಿಂಗ್ which to some extent it is independent of persons and context. ಆದ್ರೆ ವಿಜ್ಞಾನದ ಗುರಿ ಏನಂದ್ರೆ, ಅಥವಾ ಅದರ ಕಾಳಜಿ ಏನಂದ್ರೆ, ಸಂದರ್ಭದಿಂದ ಸಂದರ್ಭಕ್ಕೆ, ವ್ಯಕ್ತಿಯಿಂದ ವ್ಯಕ್ತಿಗೆ ಪ್ರತಿಯೊಂದು ವಿಭಿನ್ನವಾಗಿರುತ್ತೆ. ಆ ವಿಭಿನ್ನ ಪರಿಸ್ಥಿತಿಗೆ ಸ್ಪಂದಿಸೋದು ಹೇಗೆ ಅನ್ನೋದನ್ನ ಪತ್ತೆ ಹಚ್ಚೋದೆ ವಿಜ್ಞಾನದ ಗುರಿ. ಅರ್ಥ ಮಾಡ್ಕೊಳ್ಳಕ್ಕೆ ಪ್ರಯತ್ನ ಮಾಡುವುದೇ ವಿಜ್ಞಾನದ ಗುರಿ ಅನ್ನುವಂಥ. ಇದು ಮೊದಲನೇ ಡಿಫರೆನ್ಸ್. ಎರಡನೇ ಡಿಫರೆನ್ಸ್, ಕಾಮನ್ ಸೆನ್ಸ್ ರಿಲೈಸ್ ಮೋರ್ ಆನ್ ಬ್ರಾಡ್ ಡೈಮೆನ್ಷನ್ಸ್ ಆಫ್ ಥಿಂಗ್ಸ್ and rationality based on what makes sense at the moment. But the science narrow it down to test the rationality based on evidence to prove forever. ಅಂದ್ರೆ ಕಾಮನ್ ಸೆನ್ಸ್ ಅನ್ನೋದು ಆ ತಕ್ಷಣಕ್ಕೆ, ಆ ಸದ್ಯದ ಪರಿಸ್ಥಿತಿಗೆ ಏನ್ ಮಾಡಬೇಕು ಅಂತ ಯೋಚಿಸಿ ಕಾರ್ಯ ಮಾಡೋದೇ ಕಾಮನ್ ಸೆನ್ಸ್. ಆದ್ರೆ ಸೈನ್ಸು ಯೋಚನೆ ಮಾಡ್ತಾ ಮಾಡ್ತಾ ಈ ಸದ್ಯದ ಪರಿಸ್ಥಿತಿ ಸಿಗಲ್ಲ, ಇನ್ನು ಮುಂದೆ ಕೂಡ ಇಂಥದೇ ಪರಿಸ್ಥಿತಿ ಬಂದ್ರು ಕೂಡ ಅದಕ್ಕೂ ಕೂಡ ಅನ್ವಯ ಆಗ್ಬೇಕು. ಆ ರೀತಿಯಲ್ಲಿ ಜ್ಞಾನವನ್ನ ಪಡ್ಕೊಳ್ಳೋದು ವಿಜ್ಞಾನ ಅಂತ. ಸರಿ, ಕಾಮನ್ ಸೆನ್ಸ್ ಅಲ್ಲಿ, ಸಾಮಾನ್ಯ ತಿಳುವಳಿಕೆಯಲ್ಲಿ ವೈಚಾರಿಕತೆಗೆ ತುಂಬಾ ವಿಶಾಲವಾಗಿರುತ್ತೆ. ಆದ್ರೆ ಆ ವಿಶಾಲದ ವೈಚಾರಿಕತೆಯನ್ನು ಒಂದು ಸಂಕುಚಿತಗೊಳಿಸದೆ ವಿಜ್ಞಾನ ಅದನ್ನ ತುಂಬಾ ಸ್ಪೆಸಿಫಿಕ್ ಆಗಿ ತಗೊಂಡ್ ಬರೋದು. ಸೊ ಆ ಕೆಲಸನ, ಈ ಎರಡು ಡಿಫರೆನ್ಸ್ ನ ನಾವು ನೋಡ್ಬೋದು. ಮೂರನೇದು, ಕಾಮನ್ ಸೆನ್ಸ್ ಹ್ಯಾಸ್ ನೋ ಪರ್ಟಿಕ್ಯುಲರ್ ಥಿಯರೀಸ್ ಆರ್ ಮಾಡೆಲ್ಸ್ ಬಟ್ to prove the knowledge, but science has developed theories and models to test the knowledge. ಕಾಮನ್ ಸೆನ್ಸ್ ಅಥವಾ ಸಾಮಾನ್ಯ ತಿಳುವಳಿಕೆಯಲ್ಲಿ ಜ್ಞಾನವನ್ನ ಪ್ರೂವ್ ಮಾಡಕ್ಕೆ, ಜ್ಞಾನವನ್ನ ಸಾಕ್ಷೀಕರಿಸಕ್ಕೆ ಯಾವುದೇ ಸಿದ್ಧಾಂತ ಅಥವಾ ಮಾದರಿಗಳು ಇಲ್ಲ. ಆದರೆ ವಿಜ್ಞಾನದಲ್ಲಿ ಜ್ಞಾನವನ್ನ ಸರಿ ತಪ್ಪು ಅಂತ ಹೇಳಕ್ಕೆ ಅದರದ್ದೇ ಆದಂತ ಸಿದ್ಧಾಂತಗಳು, ಮಾದರಿಗಳು ಇವೆ. ಪರೀಕ್ಷೆ ಮಾಡಕ್ಕೆ ಒಂದಷ್ಟು ತಂತ್ರಗಳು ಇದಾವೆ ಅಂತ ಡಿಫರೆನ್ಸ್. ಸೊ ಕಾಮನ್ ಸೆನ್ಸ್ ಅಲ್ಲಿ ಲಾ ಆಫ್ ಮೋಷನ್, ಈ ಥಿಯರಿ ಆಫ್ ಎವಲ್ಯೂಷನ್, ಈ ತರದ್ ಯಾವುದು ಥಿಯರಿಗಳು ಇಲ್ಲ. ಆದ್ರೆ ಸೈನ್ಸ್ ಅಲ್ಲಿ ಇದೆ. ಪ್ರತಿಯೊಂದು ವಿಷಯಕ್ಕೂ ಒಂದು ಥಿಯರಿ ಇದೆ. ಆಪಲ್ ಯಾಕೆ ಬಿತ್ತು, ಲಾ ಆಫ್ ಗ್ರಾವಿಟೇಷನ್, ಅದನ್ನ ಎಕ್ಸ್ಪ್ಲೇನ್ ಮಾಡಕ್ಕೆ ಒಂದು ಸಿದ್ಧಾಂತ ಇದೆ, ಒಂದು ಮಾದರಿ ಇದೆ. ಆದ್ರೆ ಕಾಮನ್ ಸೆನ್ಸ್ ಅಲ್ಲಿ ಅದಿಲ್ಲ. ಬಿತ್ತು ಯಾಕೆ, ಮೇಲಿಂದ ಕೆಳಗೇನೆ ಬೀಳ್ಬೇಕಲ್ವಾ, ಅದಕ್ಕೆ ಬಿತ್ತು. ಅಲ್ಲೇನು ಸಿದ್ಧಾಂತ ಇಲ್ಲ ಕಾಮನ್ ಸೆನ್ಸ್ ಅಲ್ಲಿ. ಸೊ ಇದೊಂದು ವ್ಯತ್ಯಾಸ. ನೆಕ್ಸ್ಟ್ ನಾಲ್ಕನೇದು, ಕಾಮನ್ ಸೆನ್ಸ್ ಡಸ್ ನಾಟ್ ಇನ್ವೆಸ್ಟಿಗೇಟ್ ಇನ್ ಡೀಟೇಲ್ ಅಬೌಟ್ ಎ ಫಿನಾಮಿನಾ, ಬಟ್ ಸೈನ್ಸ್ ಕಂಡಕ್ಟ್ಸ್ ಇನ್ ಡೆಪ್ತ್ ಇನ್ವೆಸ್ಟಿಗೇಷನ್ ಅಬೌಟ್ ಎ ಫಿನಾಮಿನಾ. ಸಾಮಾನ್ಯ ತಿಳುವಳಿಕೆ ಎನ್ನುವುದು ವಿದ್ಯಮಾನಗಳ ಬಗ್ಗೆ ವಿವರವಾದ ವಿಚಾರಣೆಯನ್ನು ಮಾಡೋದಿಲ್ಲ, ತನಿಖೆಯನ್ನು ಮಾಡೋದಿಲ್ಲ. ಆದರೆ ವಿಜ್ಞಾನ ವಿವರವಾದ, ಆಳವಾದ ತನಿಖೆಯನ್ನು ವಿದ್ಯಮಾನದ ಬಗ್ಗೆ ಮಾಡುತ್ತೆ. ಈಗ ಆಪಲ್ ಯಾಕೆ ಕೆಳಗೆ ಬಿತ್ತು ಅಂತ ತುಂಬಾ ಡಿಟೇಲ್ ಆಗಿ ನೋಡ್ಕೊಂಡು ಹೋದಾಗ ಲಾ ಆಫ್ ಗ್ರಾವಿಟೇಷನ್ ಸಿಕ್ತು, ಅದು ವಿಜ್ಞಾನ.
ಸೊ ಬಿತ್ತು ಬಿಡು ತಿನ್ನೋಣ ಹಸ್ವಾಗ್ತಾ ಇದೆ ಅಂತ ತಿನ್ಬಿಡೋದೆ ಕಾಮನ್ ಸೆನ್ಸ್ ಅಷ್ಟೇ. ಇದು ವ್ಯತ್ಯಾಸ. 5ನೇದು ಕಾಮನ್ ಸೆನ್ಸ್ ರೀಸನಿಂಗ್ ಬೇಸ್ಡ್ ಆನ್ ಇಂಟ್ಯೂಷನ್ ಬಟ್ ಸೈನ್ಸ್ ರೀಸನಿಂಗ್ ಬೇಸ್ಡ್ ಆನ್ ಲಾಜಿಕಲ್ ಎಕ್ಸ್ಪ್ಲನೇಷನ್. ಸಾಮಾನ್ಯ ತಿಳುವಳಿಕೆಯಲ್ಲಿ ವಿಜ್ಞಾನವೆನ್ನುವುದು ಸಾಮಾನ್ಯ ತರ್ಕ ಎನ್ನುವುದು ಅಂತರ್ಗತ ಜ್ಞಾನವನ್ನು ಅಥವಾ ಆತ್ಮಸಾಕ್ಷಿಯನ್ನು ಅವಲಂಬಿಸಿದೆ. ಆದರೆ ವಿಜ್ಞಾನದಲ್ಲಿನ ತರ್ಕವು ತರ್ಕಬದ್ಧವಾದ ವಿವರಣೆಯನ್ನು ಅವಲಂಬಿಸಿದೆ. ಇದ್ಯಾಕೆ, ಅದ್ಯಾಕೆ, ಅದಿಂಗೆ, ಇದಿಂಗೆ ಅಂತ ಪ್ರಶ್ನೆಗಳನ್ನ ಹಾಕೊಂಡು ತರ್ಕಬದ್ಧವಾಗಿ ವಿವರಿಸೋದನ್ನ ವಿಜ್ಞಾನ ಅಂತೀವಿ. ಆತರ ಯಾವುದೇ ವಿವರಣೆ ಇಲ್ಲದೆ ಇರೋದನ್ನ ಕಾಮನ್ ಸೆನ್ಸ್. ಇದು ಹೆಂಗಾಯ್ತು, ಏನೋ ಆಯ್ತು, ಆ ಪರಿಸ್ಥಿತಿಗೆ ಬೇಕಿತ್ತು, ಆಗೋಯ್ತು ಅಂತ ಹೇಳೋದು. ಸೊ ಇದು 5ನೇದು. 6th one, in common sense imaginative resources are not finely structured and elaborated, but in science imaginative resources are very finely structured and elaborated. ಸಾಮಾನ್ಯ ತಿಳುವಳಿಕೆಯಲ್ಲಿ ಆಲೋಚನೆಯ ಸಂಪನ್ಮೂಲ ಅಥವಾ ಅದು ಹೇಗ್ ಬಂತು ಅನ್ನೋದೆಲ್ಲ ಯಾವುದೇ ರಚನಾತ್ಮಕವಾಗಿ ಹೀಗೆ ಹಾಗೆ ಅನ್ನುವಂತ ಒಂದು ವ್ಯವಸ್ಥಿತತೆ ಇರೋದಿಲ್ಲ. ಆದ್ರೆ ವಿಜ್ಞಾನದಲ್ಲಿ ನಾವ್ ಏನ್ ಆಲೋಚಿಸ್ತೀವಿ, ನಾವು ಹೇಗ್ ಯೋಚಿಸ್ತೀವಿ, ಅದ್ ಹೇಗ್ ಬರುತ್ತೆ, ಅದಕ್ಕೆ ಏನ್ ಕಾರಣ, ಆ ಒಂದು ಮೆಕ್ಯಾನಿಸಮ್ ಬಗ್ಗೆ ನಮ್ಗೊಂದು ರಚನೆ ಸಿಗುತ್ತೆ. ಅಲ್ಲಿ ಬ್ರೈನ್ ಇದೆ, ಕೆಮಿಕಲ್ ಪ್ರೋಸೆಸ್ ಇದೆ ಅಂತ ಎಲ್ಲ. ಬಟ್ ಸಾಮಾನ್ಯ ತಿಳುವಳಿಕೆಯಲ್ಲಿ ಅದು ಯಾವುದೇ ರೀತಿಯ ವ್ಯವಸ್ಥಿತವಾದ ಕ್ರಮಬದ್ಧವಾದ ಆಲೋಚನೆಗಳು ಇರೋದಿಲ್ಲ. ಸೊ ಇದು ವ್ಯತ್ಯಾಸಗಳು. ಇದಿಷ್ಟು ಕಾಮನ್ ಸೆನ್ಸ್ ಅಂದ್ರೆ ಏನು, ಅದರ ಲಕ್ಷಣಗಳೇನು, ಮತ್ತು ಸೈಂಟಿಫಿಕ್ ಅಪ್ರೋಚ್, ಕಾಮನ್ ಸೆನ್ಸ್ ಅಪ್ರೋಚ್, ಇವೆರಡಕ್ಕೂ ಇರುವ ವ್ಯತ್ಯಾಸಗಳೇನು ಅಂತ. ಯಾಕಂದ್ರೆ ಸಂಶೋಧನೆಯಲ್ಲಿ ನಾವು ಜ್ಞಾನವನ್ನ ಪಡ್ಕೊಳ್ಳುವಾಗ, ಹುಡುಕುವಾಗ, ಶೋಧಿಸುವಾಗ ಇವೆರಡೂ ರೀತಿಯ ವಿಧಾನಗಳನ್ನ ಬಳಸ್ತೀವಿ ಅನ್ನುವಂಥದ್ದನ್ನ ಅರ್ಥ ಮಾಡ್ಕೊಳ್ಬೇಕು. ಓಕೆ, ಥ್ಯಾಂಕ್ ಯು.